ಎಲ್ರಿಗೂ ನಮಸ್ಕಾರ. ನಾನು ಟಿ ಹರಿಶಂಕರ್, ಹೊಸಪೇಟೆ ನಿವಾಸಿ. ನಿಮ್ಮೆಲ್ಲರೂ ಮುಂದೆ ನಮ್ಮ PMC ಚಾನಲ್ ಮುಂದೆ ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಸೊ ನಿಮ್ಮ ಮುಂದೆ ನಾನು ಬಂದಿರೋ ಕಾರಣ ನಿಮಗೆ ಆಮಂತ್ರಣ ನೀಡೋದಕ್ಕೆ. 4ನೇ ಕಾರ್ಯಾಗಾರ ಅತ್ಯದ್ಭುತವಾದದ್ದು, ಅದು ಪಿರಮಿಡ್ ಒಳಗಡೆ, ಎಲ್ಲಿ? ಆದಿವಾಣ, ಹಿರಿಯೂರು, ಮಹಾಮೈತ್ರೇಯ ಪಿರಮಿಡ್ ಅಲ್ಲಿ. ಸೊ ಪಿರಮಿಡ್ ಕೆಳಗಡೆ ಶಕ್ತಿಯ ಕೊಳನೆ ಇರ್ತದೆ. ದಿರ್ ಇಸ್ ಎ ಪೂಲ್ ಆಫ್ ಎನರ್ಜಿ. ಸೊ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಅನ್ನೋ ಶೀರ್ಷಿಕೆ, ಧ್ಯಾನ ಯಾವ ರೀತಿ ನಮಗೆ ಸಹಾಯಕ ಆಗ್ತದೆ, ಯಾವುದಕ್ಕೆ ಈ ಸಾರಿ ಇರೋ ಕ್ಯಾಪ್ಷನ್ ಪೀಠಿಕೆ ಏನಪ್ಪಾ ಅಂದ್ರೆ, ಬಹಿರ್ಶುದ್ಧಿ ಅಂತರ್ಸಿದ್ಧಿ. ಬಹಿರ್ಶುದ್ಧಿ ಅಂದ್ರೆ ನಾವು ಅನ್ಕೊಂಡಂಗೆ ಮುಖದಲ್ಲಿ ಕೊಳೆ ತೆಗೆಯೋದು, ಸ್ನಾನ ಮಾಡೋದು, ನೋಡೋ ರೀತಿ ಅಲ್ಲ. ಅದರ ಕೇಂದ್ರಗಳು ಯಾವುವು, ಅವು ಎಲ್ಲಿದ್ದಾವೆ, ಅದು ಧ್ಯಾನಕ್ಕೆ ಯಾವ ರೀತಿ ಪೂರಕ ಆಗ್ತತೆ, ಆ ರೀತಿಯಾದ ಒಂದು ವಿಶೇಷವಾದ ಶಿಕ್ಷಣ ಇರ್ತತೆ 5 ಗಂಟೆವರೆಗೂ. ಮಧ್ಯದಲ್ಲಿ ಊಟಕ್ಕೆ ವಿರಾಮ ಇರ್ತತೆ. ಸೊ ಆ ಮಧ್ಯದಲ್ಲಿ ಕೂಡ 2.5 ತಾಸು ಧ್ಯಾನ. ಫಸ್ಟ್ ಒಂದು ಕಾನ್ಸೆಪ್ಟ್, ಒಂದು ವಿಷಯ, ಆಮೇಲೆ ಧ್ಯಾನ, ಮತ್ತೆ ವಿಷಯ ಧ್ಯಾನ, ಅದ್ರ ಜೊತೆ ಶ್ಲೋಕದ ಒಂದು ಧ್ಯಾನನೂ ಆಗ್ತತೆ. 5 ಗಂಟೆ ತದನಂತರ ಒಂದು ಸ್ಮಾಲ್ ಟ್ರೆಕ್ 8 ಗಂಟೆವರೆಗೂ. ಸೊ 7ನೇ ತಾರೀಕು ವಿಶೇಷ ಏನಪ್ಪಾ ಅಂತಂದ್ರೆ, ಅವತ್ತು ಹುಣ್ಣಿಮೆ, ಚಂದ್ರನ ಕಾಂತಿ. ಅದ್ರ ಜೊತೆಗೆ ಇನ್ನೂ ಉತ್ತಮವಾದ ವಿಶೇಷ ಅಂದ್ರೆ ಎಕ್ಲಿಪ್ಸ್ ಎನರ್ಜಿ, ಗ್ರಹಣದ ಶಕ್ತಿ. ಇದೆಲ್ಲಾನು ನಾವು ಗ್ರಹಿಸೋಣ, ಆನಂದಿಸೋಣ, ಜೀವಿಸೋಣ. ಸೊ ಎಲ್ಲರೂ ತಪ್ಪದೆ ಬರಬೇಕು. 7ನೇ ತಾರೀಕು ಆದಿತ್ಯವಾರ, ಸೆಪ್ಟೆಂಬರ್ 7. ಎಲ್ಲರೂ ತಪ್ಪದೆ ಬರ್ರಿ. ನಿಮಗೆ ಸ್ವಾಗತ ಕೋರಲು ನಾವಿರ್ತೀವಿ. ಎಲ್ಲರೂ ಪರಸ್ಪರವಾಗಿ ಎಲ್ಲ ರೀತಿ ಶಿಕ್ಷಣ ಪಡೆಯೋಣ, ಆನಂದಿಸೋಣ. ಆ ಎನರ್ಜಿನೂ ಕೂಡ ನಾವು ಅದರಲ್ಲಿ ಜೀವಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಆಮಂತ್ರಣ. ಧನ್ಯವಾದಗಳು.